ಸುಮ್ಮನೆ ಹೊಡೆಯಲ್ಲ ಬಿಡು ಹಿಂಗೆ ಮಾಡ್ತಾರೆ ಅಂದ್ಕೊಂಡ್ರೆ ಬಿತ್ತು ಸರಿ 3 ಸತಿ ಬಿತ್ತು ನನಗೆ ಕೆನ್ನೆಗೆ. ಬಟ್ ನಾವು ಕಲ್ತಿದ್ದೇನು ಅಂದರೆ ಅದರಲ್ಲಿ ಅಷ್ಟು ಬಟ್ ಮಜಾ ಏನಂದ್ರೆ ಅವಾಗ ಎಷ್ಟು ಜೋಶಲ್ಲಿ ಕಥೆ ಹೇಳಿದ್ರು ಈಗಲೂ ಅಷ್ಟೇ ಜೋಶಲ್ಲಿ ಕಥೆ ಹೇಳೋದು. ಸೊ ಅದು ಕಥೆ ಮೇಲಿರೋ ಒಂದು ಪ್ರೀತಿ ನಂಬಿಕೆ. ಆಡಿಯನ್ಸ್ ನಮ್ಮನ್ನು ಆ ಥರ ನೋಡೋಕೆ ಇಷ್ಟಪಡ್ತಿದ್ದಾರೆ ಅಂದರೆ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ. ಒಬ್ಬರು ಫ್ಯಾನ್ ಬಂದರು, ಸರ್ ಸಖತ್ತಾಗಿದೆ, ತುಂಬ ಚೆನ್ನಾಗಿತ್ತು, ತುಂಬ ಖುಷಿಪಟ್ಟೆ, ಬಟ್ ನೀವು ಆ್ಯಕ್ಷನ್ ಸಿನಿಮಾ ಮಾಡಿ, ಈ ಥರ ಸಿನಿಮಾ ಮಾಡಿ ಆಗ ನಾವು ಹೊಡಿಬೇಕು, ಹೊಡೆಸ್ಕೋಬೇಕು, ಈ ಥರದ್ದೇ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ. ಎಂಡ್ ಆಫ್ ದ ಡೇ ಸಿನಿಮಾ ಮಾಡೋದೇ ಅವ್ರಿಗೋಸ್ಕರ ಅಂದಮೇಲೆ ಅವ್ರು ಹೇಳತ್ರ. ಈಗ ಚಂದ್ರು ಅವ್ರು ಮಾತಾಡ್ತಾ ಈ ಕತೆ 130 ಜನಕ್ಕೆ ನಾನು ಕತೆ ಹೇಳಿದೆ, ಆಲ್ಮೋಸ್ಟ್ ಓಕೆ ಅಂದು ಹಿಂದೆ ಮುಂದೆ ಆಯಿತು ಅಂದರು. ಈ ಕತೆ ಹೇಳೋ ಪ್ರಾಸೆಸ್ಸೇ ತುಂಬ ಡಿಫಿಕಲ್ಟ್ ಅಲ್ವಾ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ನೀವು ಫೀಲ್ ಮಾಡೋದು, ಅಂದರೆ ಕತೆ ಒಪ್ಸೋದು ಅದೆಲ್ಲವೂ? ಅಂದರೆ ಒಂದು ಕತೆ ಮಾಡೋದೇ ಭಾರಿ ಕಷ್ಟ. ಅದನ್ನ ಹೋಗಿ ಇನ್ನೊಬ್ರಿಗೆ ಒಪ್ಪಿಸ್ಬೇಕು ಅನ್ನೋದಿದೆಯಲ್ಲ, ಅದು ಇನ್ನೂ ದೊಡ್ಡ ಕಷ್ಟ ಅದು. ಯಾಕಂದರೆ ಕೇಳುವಾಗ ಅವ್ರು ಯಾವ ಮೂಡಲ್ಲಿ ಇರ್ತಾರೋ ಗೊತ್ತಿರಲ್ವಲ್ಲ, ಅವ್ರಿಗೊಂದು ಸೆಕೆಂಡ್ ಸಾಕು ಅದನ್ನು ಸ್ಕಿಪ್ ಮಾಡೋಕ್ಕೆ ಆಚೆ ಬರೋದಕ್ಕೆ ಆ ಕತೆ ಹೇಳೋದ್ರಿಂದ. ಬಟ್ ಇಷ್ಟು ಜನಕ್ಕೆ ಕತೆ ಹೇಳಿ ಓಕೆ ಮಾಡಬೇಕಿತ್ತು, ಆ ಟೈಮಲ್ಲಿ ಏನೋ ಮಿಸ್ ಆಯಿತು, ಈ ಥರದ್ದೆಲ್ಲ ಇದ್ದಾಗ ಮತ್ತೇನಾದ್ರು ಗೊತ್ತಾ, ಪ್ರತಿಯೊಬ್ಬರಿಗೂ ಹೋದಾಗಲೂ ಕತೆ ಹೇಳಬೇಕು. ಇವಾಗ ಮೇಘ ಅವ್ರ ಹತ್ರ ಹೋದಾಗಲೂ ಫುಲ್ ಹೇಳಬೇಕು, ವಿನಯ್ ಹತ್ರ ಹೋದ್ರೂ ಫುಲ್ ಹೇಳಬೇಕು, ನನ್ನ ಹತ್ರ ಬಂದರೂ ಫುಲ್ ಹೇಳಬೇಕು, ಎಲ್ರಿಗೂ ಫುಲ್ ಹೇಳಬೇಕು. ಸೊ ಆ ಪೇಷನ್ಸ್ ತುಂಬ ಬೇಕು ಒಬ್ಬ ಡೈರೆಕ್ಟರ್ಗೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ನನಗೊಂದು 12 ವರ್ಷದ ಮುಂಚೆನೇ ಗೊತ್ತಿತ್ತು ಕತೆ ಇದು. ಸೊ ನಾನು ಅವಾಗಿಂದನೂ ಕತೆ ಕೇಳ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ನಾನಿದ್ದೆ ಜೊತೆಲಿ. ಸೊ ಯಾವಾಗ ಮತ್ತೆ ಬಂದು ಬಟ್ ಮಜಾ ಏನಂದರೆ ಅವಾಗ ಎಷ್ಟು ಜೋಶಲ್ಲಿ ಕಥೆ ಹೇಳಿದ್ರು ಈಗಲೂ ಅಷ್ಟೇ ಜೋಶಲ್ಲಿ ಕಥೆ ಹೇಳೋದು. ಸೊ ಅದು ಕಥೆ ಮೇಲಿರೋ ಒಂದು ಪ್ರೀತಿ ನಂಬಿಕೆ. ಆವಾಗಲೇ ಹೇಳಿದೆ ಗೊತ್ತಾ, ನಂಬಿಕೆ ಇರಬೇಕು ನಾವು ಮಾಡಿರೋ ಸ್ಟಫ್ ಮೇಲೆ ಅಂತ. ಸೊ ಆ ಥರದ ನಂಬಿಕೆ ಚಂದ್ರುಗಿದೆ. ಅಮೇಝಿಂಗ್ ಡೈರೆಕ್ಟರ್ ಚಂದ್ರು, ತುಂಬ ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ ಪ್ರತಿಯೊಬ್ಬರ ಹತ್ರನೂ. ಏನು ಪ್ರತಿಯೊಂದು ಪಾತ್ರಕ್ಕೂ ಎಲ್ಲೂ ತೂಕ ಕಮ್ಮಿ ಆಗದೆ ಇರೋ ಥರ ಅದಕ್ಕೆ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಸಿನಿಮಾ ಮಾಡಿದ್ದಾರೆ. ಗ್ರಾಮಾಯಣದಲ್ಲಿ ಸ್ಟಾರ್ಕಾಸ್ಟ್ ನೋಡಿದಾಗ, ಅಂದರೆ ಇದನ್ನು ನೀವು ನಿಮ್ಮ ಕೆಲವೊಂದು ವಿಡಿಯೋಗಳನ್ನ ಹಾಕಿದಾಗ, ನಿಮ್ಮ ಇನ್ಸ್ಟಾ ಪೇಜಲ್ಲಾಗಿರ್ಬೋದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಹಾಕಿದಾಗ ಒಂದಷ್ಟು ಕಮೆಂಟ್ಸ್ ನಿಮಗೆ ಕಣ್ಣಿಗೆ ಕಾಣದೇ ಇರ್ಬೋದು. ಅದನ್ನು ನಾನು ಸುಮ್ಮನೆ ಗಮನಿಸಿದಾಗ ಅವ್ರು ಡಿಸೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಮಾಡಬೇಕಾದಂಥ ಸಿನಿಮಾಗಳನ್ನು ಅವ್ರ ಆಯ್ಕೆಗಳು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಮೇಘ ಈ ಥರ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡು ಅಂತ ಹೇಳ್ತಾರೆ. ಈ ಥರದ ಕನೆಕ್ಟಿವಿಟಿನ ನೀವುಗಳು ಪರ್ಸ್ನಲ್ ಹೇಗೆ ತೊಗೋತೀರಾ ಅಂತ? ಅಂದರೆ ಅದು ಒಂದು ನಮಗೆ ಆ್ಯಡ್ ಆನ್ ಥರನೇ ಅಲ್ವಾ ಸಿಗಬಹುದು. ಆಡಿಯನ್ಸ್ ನಮ್ಮನ್ನು ಆ ಥರ ನೋಡೋಕೆ ಇಷ್ಟಪಡ್ತಿದ್ದಾರೆ ಅಂದರೆ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ. ಓಕೆ, ಕಾಮೆಂಟ್ ಮೇಲೆ ಒಂದು ಥಮ್ಸ್ ಅಪ್ ಹಾಕೋಣ ಆದ್ಮೇಲೆ ಅಷ್ಟೇ. ವಿಲ್ ಟ್ರೈ ಅಷ್ಟೇ. ಒಬ್ಬೊಬ್ರು ಅನ್ನೋದು, ಈಗ ನಂಗೆ ಒಂದು ಸಲ ಪ್ರೇಮ ಕಥೆ ಸಿನಿಮಾ ನೋಡಿದ್ರು, ನೋಡಿ ಒಬ್ಬರು ಫ್ಯಾನ್ ಬಂದರು, ಸರ್ ಸಖತ್ತಾಗಿದೆ, ತುಂಬ ಚೆನ್ನಾಗಿತ್ತು, ತುಂಬ ಖುಷಿಪಟ್ಟೆ, ಬಟ್ ನೀವು ಆ್ಯಕ್ಷನ್ ಸಿನಿಮಾ ಮಾಡಿ, ಈ ಥರ ಸಿನಿಮಾ ಅದು ಒಬ್ಬೊಬ್ರಿಗೂ. ನಾವು ಫೀಲ್ ಗುಡ್ ಸಿನಿಮಾ ಮಾಡೋಕ್ಕಾಗಲ್ಲ. ನಾವು ಮಾಡಿ ಆಗ ನಾವು ಹೊಡಿಬೇಕು, ಹೊಡೆಸ್ಕೋಬೇಕು, ಈ ಥರದ್ದೇ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ. ಎಂಡ್ ಆಫ್ ದ ಡೇ ಸಿನಿಮಾ ಮಾಡೋದೇ ಅವ್ರಿಗೋಸ್ಕರ ಅಂದಮೇಲೆ ಅವ್ರು ಹೇಳತ್ರ ಮಾಡೋದ್ರಲ್ಲೇನು ಮಾಡಬೇಕು. ನಾವು ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಅದನ್ನೇ. ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು? ಒಂದು ಡ್ಯಾನ್ಸ್ ಮಾಡ್ಬೇಕಾ, ಫೈಟ್ ಮಾಡ್ಬೇಕಾ, ಒಂದೊಳ್ಳೆ ಡೈಲಾಗ್ಸ್ ಹೇಳ್ತಿರ್ಬೇಕಾ, ಅಷ್ಟೇ. ಅದು ನಾವು ಮಾಡಲೇಬೇಕು. ಅದು ಎಸ್, ಅಂದರೆ ವಿನಯ್ ಸರ್ದು, ಮೇಘ ಅವ್ರದ್ದು, ನಿಮ್ಮದು ಒಂದು 3 ಜನರದ್ದು ಒಂದು ನಮ್ಮನೆ ಕನೆಕ್ಷನ್. ಹೆಂಗಂದರೆ ಆ್ಯಸ್ ಅ ಫ್ಯಾನ್ ಬಾಯ್ ಮಾತಾಡೋದು, ನಮ್ಮಮ್ಮ ಪ್ರತಿದಿನ ಒಂದಷ್ಟು ಹಾಡುಗಳು ರಿಪೀಟ್ ಆಗ್ತಾ ಇರ್ತವೆ. ಅದರಲ್ಲಿ ವಿನಯ್ ಅವ್ರದ್ದು ನೀನು ಯಾರಲೆ ಸಾಂಗು ಬರಲೇಬೇಕದು, ನಿಮ್ಮದು ಅಂಬಾರಿ ಸಾಂಗ್ ಬರಲೇಬೇಕು, ಇವ್ರದ್ದು ಕೈವಾದೊಂದು ಸಾಂಗ್ ಬರಲೇಬೇಕು, ಆ ಸ್ಲೋ ಮೋಷನ್ ಸಾಂಗ್. ನಮ್ಮಮ್ಮ ಅಂದರೆ ಇವರು ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡಲ್ಲ, ಪರ್ಟಿಕ್ಯುಲರಾಗಿ ಆ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಆ ಹಾಡು ಮಸ್ತಿದೆ ಅನ್ನೋದಾರೆ. ನಿಮ್ಮದು ಸೈಕಲ್ ಓಡಿಸ್ಕೊಂಡು ಎಷ್ಟು ಚೆನ್ನಾಗಿ ಟ್ರಾವೆಲ್ ಮಾಡ್ತಾರೆ. ಇದು ಸಿನಿಮಾನ ತುಂಬ ರಿಚ್ ಆಗಿ ಫೀಲ್ ಮಾಡೋಕ್ಕಿಂತಲೂ ಜೆನ್ಯೂನ್ ಆಗಿ ಫೀಲ್ ಮಾಡೋವಂಥವ್ರಿಗೆ ಬೇಗ ಕನೆಕ್ಟ್ ಆಗುವಂತಹ ಸಿನಿಮಾಗಳು. ಇದು ನೀವು ಪ್ರಮೋಷನ್ಗೆಲ್ಲ ಹೋದಾಗ ಇವೆಲ್ಲ ಈ ಥರದ್ದೆಲ್ಲ ಒಂದು ರೌಂಡ್ ಅಪ್ ಆಗೋದು ಗೊತ್ತಾ, ಫ್ಯಾನ್ಸ್ ಬಂದು ನಿಮ್ಮೆಲ್ಲ ಪರ್ಸ್ನಲ್ ಎನರ್ಜಿ ಹೆಂಗಿರುತ್ತೆ ಆ ಟೈಮಲ್ಲೆಲ್ಲ ಅಂತ? ಏನೋ ಹಳೇದು ಹೇಳ್ತಾರೆ ಯೋಗಿ ಅವ್ರಿಗೆ. ಖುಷಿ ಆಗುತ್ತೆ ಬಾಸ್. ಅಂದರೆ ನಾವು ಮಾಡಿ ಸುಮಾರು ವರ್ಷ ಆಗಿದ್ರು ಅದನ್ನು ಗುರ್ತಿಟ್ಟು ನಮ್ಗೆ ಇನ್ನೂ ಜ್ಞಾಪಿಸ್ಕೊಂಡು ಹೇಳ್ತಾರೆ ಅಂದಾಗ ನಾವೇನೋ ಅಚೀವ್ ಮಾಡಿದ್ದೀವಿ ಅಂತ ತುಂಬ ಖುಷಿ ಆಗುತ್ತೆ. ಸೊ ಎಸ್. ವಿನಯ್, ನಿಮಗೆ ನೀನು ಯಾರಲ್ಲೇ ಆ ಹುಡುಗಿ ಸಿಗಬೇಕು? ನನ್ನ ಇನ್ನೂ ಸಿದ್ಧಾರ್ಥ್ ಸರ್ ಅಂತ ಕರೀತಾರೆ. ಅದು ಫಸ್ಟ್ ಮೂವಿದು ಇನ್ನೂ ಹೆಸರು, ಆ್ಯಕ್ಚುಲಿ ನನ್ನ ಹೆಸರನ್ನೇ ಸಿದ್ಧಾರ್ಥ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ.
ಸೊ ಇನ್ನೂ ಸಿದ್ಧಾರ್ಥ ಇನ್ನಾದ್ರೂ ಪರವಾಗಿಲ್ಲ, ಒಳ್ಳೆ ಹೆಸ್ರಪ್ಪ ಸಿದ್ಧಾರ್ಥ ಅಂತ. ನನ್ ಕತೆ ಹೇಳು. ಏಯ್ ಅವನು ಲೂಸ್ ಮಾಡವಾಗ ನಮ್ದು ಹೇಳು. ನೋಡಿ ಅಂದರೆ ಈ ಥರದ ವಿಚಾರಕ್ಕೆ ಅವ್ರು ಇಷ್ಟ ಆಗೋದು. ಅಂದರೆ ಅದನ್ನ ಎಷ್ಟು ಫನ್ನಿಯಾಗಿ ಅಂದರೆ ಆ ಪಾತ್ರನದೇ ಆಮೇಲೆ ಅದಂದ್ರೆ ಅವ್ರಿಗೊಂದು ಯೋಗಿ ಅಂದರೆ ಸಡನ್ನಾಗಿ ನಮ್ಗೆ ಕನೆಕ್ಟ್ ಆಗಲ್ಲ. ಲೂಸ್ ಮದ ಯೋಗಿ ಅಂತಂದಾಗ ಅದನ್ನು ರಿಸೀವ್ ಮಾಡ್ತೀರಿ. ಗ್ರಾಮಾಯಣ ನಿಮ್ಮ ಪರ್ಸ್ಪೆಕ್ಟಿವ್ ಏನು ಅಂತಂದರೆ ಪಾತ್ರ ಮಾಡಿರೋ ಕಾರಣಕ್ಕಲ್ಲ, ಕತೆ ಪಾಯಿಂಟ್ ಆಫ್ ವ್ಯೂ. ನಾನು ಆಗಲೇ ಹೇಳದ್ನಲ್ಲ, ತುಂಬ ಒಳ್ಳೆ ಕತೆ. ಆ್ಯಂಡ್ ಒಂದು ಹಳ್ಳಿಯಲ್ಲಿ ನಡೆಯೋವಂಥ ಒಂದು ಕತೆ, ಒಂದು 90s ಅನ್ಕೊಳ್ಳಿ, 90s ಟೈಮಲ್ಲಿ ನಡೆಯೋವಂಥದ್ದು. ಸೊ ಅದಕ್ಕೆ ನಮ್ಗೆ ಇವತ್ತಿಗೂ ತುಂಬ ಫ್ರೆಶ್ ಅನ್ಸೋದು ಕತೆ ಇದು. ಬಿಕಾಸ್ ನಾವು 90s ಅಲ್ಲೇ ಹುಟ್ಟಿರೋದ್ರಿಂದ ಸೊ ನಮಗೆ ಅದೆಲ್ಲ ತುಂಬ ಚೆನ್ನಾಗಿ ರಿಲೇಟ್ ಆಗ್ತವೆ. ಕೆಲವು ವಿಷಯಗಳು ತುಂಬ ಚೆನ್ನಾಗಿ ಅನ್ನೋದಕ್ಕಿಂತ ನಾವೇ ಆ ಪಾತ್ರದಲ್ಲಿ ಇದ್ದೀವೇನೋ ಅನ್ನೋಷ್ಟು ಮಟ್ಟಕ್ಕೆ ನಮಗೆ ಅನುಭವ ಆಗುತ್ತೆ ಈ ಇದರಲ್ಲಿ ಬರೋವಂಥ ಪಾತ್ರಗಳು. ಒಬ್ಬ ವ್ಯಕ್ತಿನ ಹೆಂಗೆಲ್ಲ ಯೂಸ್ ಮಾಡ್ಕೊತಾರೆ ಅನ್ನೋದು, ಸೊ ಅವನ್ನ ಒಂದು ಏನು ಹೇಳ್ತಾರೆ, ಇನ್ನೋಸೆನ್ಸ್ನ ಹೆಂಗೆ ಯೂಸ್ ಮಾಡಿ ಹಾಳು ಮಾಡ್ತಾರೆ ಆ ಥರದ್ದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಇವರಿಬ್ಬರು ಅಂತೂ ಅಮೇಝಿಂಗ್ ಆಗಿ ಪರ್ಫಾರ್ಮ್ ಮಾಡ್ಯಾರೆ. ನನಗೆ ಸಖತ್ ಖುಷಿ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ಸಾಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇಬ್ಬರು ಡ್ಯಾನ್ಸ್ ಆಡಿರೋದು. ಆ್ಯಂಡ್ ಮುರಳಿ ಕೊರಿಯೋಗ್ರಫಿ ಎಲ್ಲ, ಮುರಳಿ ಮಾಸ್ಟರ್ ಅವರು ಸೂಪರು. ಮತ್ತೊಂದು ಪ್ರಶಸ್ತಿ ಬರುವ ಎಲ್ಲ ಸಾಧ್ಯತೆಗಳಿದ್ದಾವೆ ಮುರಳಿ ಅವರಿಗೆ, ಅಥವಾ ನಿಮ್ಗೆ ಯಾರಿಗೋ ಒಟ್ಟು ಬರಲಿ. ಹೌದು. ಆ್ಯಂಡ್ ಪೂರ್ಣ ಮ್ಯೂಸಿಕ್ಕು ನನಗೆ ಪರ್ಸ್ನಲಿ ಪೂರ್ಣ ಸಖತ್ ಇಷ್ಟ. ಯಾವಾಗಲೂ ಹೇಳ್ತಿರ್ತೇನೆ ನಾನು ಅವ್ರಿಗೆ, ಯಾವ್ದಾನ ಸಾಂಗ್ ಹಿಟ್ ಆಯಿತು ಅಂದರೆ ಇಮಿಡಿಯೇಟಾಗಿ ಫೋನ್ ಮಾಡಿ ಕೂಡ ನಾನು ಅವ್ರಿಗೆ ವಿಶ್ ಮಾಡಿದ್ದೀನಿ. ಆ್ಯಂಡ್ ಅರುಣ್ ಸಾಗರ್ ಅವರು, ಗೋಪಾಲ್ ದೇಶಪಾಂಡೆ ಅವರು, ಜಹಾಂಗೀರ್ ಸರು, ಎಲ್ಲರೂ ನಿಮ್ಮ ಸ್ಕ್ರೀನ್ ಮೇಲೆ ಅಂತ ಒಂದು ವಂಡರ್ಫುಲ್ ಟ್ರೀಟ್. ಅದೇ ನಾನು ಯೋಗಿ ಒಂದ್ಸರಿ ಶೂಟ್ ಮಾಡ್ಬೇಕಂದ್ರೆ ಮಾತಾಡ್ತಿದ್ವಿ. ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ಎಲ್ಲ, ಜಹಾಂಗೀರ್ ಅವರು, ಗೋಪಾಲ್ ದೇಶಪಾಂಡೆ ಅವರು, ಅವರೆಲ್ಲ ನಾವಿಬ್ರು ಇವ್ರ ಮುಂದೆ ಹೆಂಗ್ ಕಾಣಿಸ್ಕೊಳ್ಳೋದು, ಅಚ್ಯುತ್ ಇವ್ರೆಲ್ಲರ ಮುಂದೆ ನಾವಿಬ್ರು ಹೆಂಗ್ ಕಾಣಿಸ್ಕೊಳ್ಳೋದು ಅಂತ ನಾವು ಒಂದ್ಸರಿ ಮಾತಾಡ್ತಿದ್ವಿ. ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್. ಬಟ್ ಏನಾಗುತ್ತೆ ಅಂದರೆ ಅವ್ರಿಗೆ ಇರೋ ಇದಕ್ಕೆ ಎಕ್ಸ್ಪೀರಿಯನ್ಸು, ಥಿಯೇಟರ್ ನಾಲೆಜ್ಗೆ ನನಗೆ ತುಂಬ ಹೇಳ್ಕೊಡ್ತಾರೆ. ಹಿಂಗೆ ಇಂಪ್ರೂವೈಸ್ ಮಾಡೋದು, ಇದು ಚೆನ್ನಾಗಿ ಕಾಣಿಸಿದೆ, ಇದು ಸ್ಟ್ಯಾಂಡ್ ಔಟ್ ಆಗುತ್ತೆ ಅಂತ. ಅದು ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಒಂದು ಪ್ಲಸ್ ಪಾಯಿಂಟ್ ಅದು. ಆಮೇಲೆ ಅವ್ರು ಆ್ಯಕ್ಟಿಂಗ್ ಅಂತ ಬಂದ್ಬಿಟ್ರೆ, ಅವ್ರು ಮುಳುಗ್ಬಿಟ್ರೆ ಗೊತ್ತೇ ಆಗಲ್ಲ. ನಾನು 4 ಸತಿ ಚಪ್ಪಲಿಲಿ ಏಟ್ ತಿಂದಿದ್ದೀನಿ. ನಾನು ನಿಜವಾಗ್ಲೂ ಬೆಳವಾಡಿ, ನಮ್ಮ ತಂದೆ ಬೆಳವಾಡಿ ಸರ್ ಮಾಡಿದ್ದಾರೆ ಅವರು. ಆ್ಯಕ್ಟಿಂಗ್ ಅಂತ ಬಂದ್ಬಿಟ್ಟು ನನಗೊಂದು ಚಪ್ಪಲಿ ಹೊಡೆಯೋ ಸೀನ್ ಇರುತ್ತೆ. ನಾನು ಸುಮ್ಮನೆ ಹೊಡೆಯಲ್ಲ ಬಿಡು ಅಂದ್ಕೊಂಡು ಬರೇ ಇತ್ತು, 3 ದಿನ ಬರೇ ಇತ್ತು. ನಾನು ಸುಮ್ಮನೆ ಅಂದರೆ ಯಾರು ಹೊಡೆಯಲ್ಲ ಅಲ್ವಾ, ಸುಮ್ಮನೆ ಹೊಡೆಯಲ್ಲ ಬಿಡು ಹಿಂಗೆ ಮಾಡ್ತಾರೆ ಅಂದ್ಕೊಂಡ್ರೆ ಬಿತ್ತು. ಸರಿ 3 ಸತಿ ಬಿತ್ತು ನನಗೆ ಕೆನ್ನೆಗೆ. ಬಟ್ ನಾವು ಕಲ್ತಿದ್ದೇನು ಅಂದರೆ ಅದರಲ್ಲಿ ಅಷ್ಟು ಡೀಪಾಗಿ ಅವರು ಹೋಗ್ತಾರೆ ಅಲ್ಲ, ಅದು ತುಂಬ ಖುಷಿ ಆಯ್ತು. ಇವರು ಒಂದ್ಸರಿ ಹಂಗೆ ಮಾಡಿದ್ರು, ಗೋಪಾಲ್ ದೇಶಪಾಂಡೆ ಅವರು 10 ಸಿನಿಮಾ ಟೈಮಲ್ಲಿ. ಆ 10 ಇದೆಲ್ಲ, ಸೊ ಆ್ಯಪ್ಸ್ ಮಾಡ್ತಿರ್ತೀನಿ 1 2 3 4 10 ಡೈಲಾಗು. ಸೊ ಒಂದೊಂದಕ್ಕೆ ಹಿಂಗೆ ಹೊಡಿತಾರಲ್ಲ ಆ್ಯಪ್ಸ್ ಮಾಡಿ ಬಾಕ್ಸಿಂಗ್. ಸೊ ಫಸ್ಟ್ 1 2 ಅಂತ ಸ್ಟಾರ್ಟ್, 5 6 ಆದ್ಮೇಲೆ ಆಮೇಲೆ ಡೈರೆಕ್ಟರ್ ಕರಮನು ಬೇಜಾನು ಅದೇ ತಿಂತ ಆಗ್ತೀವಿ, ಬೇಜಾನು ಅದೇ ತಿಂತೀವಿ. ಯಾವಾಗಲೂ ನಾರ್ಮಲ್ ಪಿಕ್ಚರ್ ಅಲ್ಲಿ ಹೀರೋಯಿನ್ ಕಪಳ ಕುಡಿಯೋದು, ಅದೇ ತಿಂತಿದೆ. ಚೆನ್ನಾಗಿದೆ.